ಹರಿಸರ್ವೋತ್ತಮ ವಾಯುಜೀವೋತ್ತಮ. ಹರಿಸರ್ವೋತ್ತಮ ವಾಯುಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿಹರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿಹರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ಜೀವಗಣ ಭಾವಂ ಗತೋ. ಭಿನ್ನಾ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ. ಮುಕ್ತೇ ನೈವ ಸುಖಾನುಭೂತಿರಮಲಾ ಭಕ್ತಿಸ್ತ್ವತ್ಸಾಧನಂ. ಮುಕ್ತೇ ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. ಹಕ್ಷಾರಿತ್ರಯಂ ಪ್ರಮಾಣಾಖಿಲ ಆಪ್ನಾಯೈಕವೇದ್ಯೋ ಹರಿಃ. ಹಕ್ಷಾದಿತ್ರಿತಯಂ ಪ್ರಮಾಣಾಖಿಲ ನಾಯೈಕವೇದ್ಯೋ ಹರಿಃ. ಹರಿಸರ್ವೋತ್ತಮ ವಾಯುಜೀವೋತ್ತಮ. ಹರಿಸರ್ವೋತ್ತಮ ವಾಯುಜೀವೋತ್ತಮ. ಓಟು ಶ್ರೀ ಗುರುಭ್ಯೋ ನಮಃ. ಇವತ್ತಿನ ವಿಷಯ ಕಂಟಿನ್ಯೂಯೇಷನ್ ಆಫ್ ಯೆಸ್ಟರ್ಡೇಸ್ ಡಿಸ್ಕಷನ್, ಅಂದ್ರೆ ರಿಚುವಲ್ಸ್ ಆಫ್ ಯುನಿಟಿ. ಅಂದ್ರೆ ನಮ್ಮ ರಿಚುವಲ್ಸ್ಗಳು ಯುನಿಟಿಗೆ ಯಾವ ತರ ವರ್ಕ್ ಆಗ್ತವೆ, ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಅತ್ಯಂತ ಮುಖ್ಯವಾದ ಟಾಪಿಕ್. ಅಂದ್ರೆ ಇದು ಮುಖ್ಯವಾಗಿ ಪುರುಷರು ಮಾಡ್ತಕ್ಕಂತ ಉತ್ತಮವಾದಂತ ಕೆಲಸ. ಅಂದ್ರೆ ನಾವು ಸಂಧ್ಯಾವಂದನಾದಿಗಳನ್ನ ಮಾಡ್ತಿದ್ರೆ ಇದರಲ್ಲಿ ನಾವು ರಿಚುವಲ್ಸ್ ಆಫ್ ಯುನಿಟಿಯನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದೀವಿ. ನಾವು ಈಗ ಬಂದಿರತಕ್ಕಂತ ದಾರಿ ಯಾವ ತರ ಅಂದ್ರೆ, ನಾವು ಮೊದಲು ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ಚಿಂತನೆಯನ್ನ ಮಾಡಿದ್ವಿ. ಈಗ ಕಾನ್ಸೆಪ್ಟ್ ಗಳನ್ನ ಅತಿ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಗಳನ್ನ ನಮ್ಮ ಜೀವನದಲ್ಲಿ ಯಾವ ತರ ಉಪಯೋಗಿಸ್ಕೋಬೇಕು, ಅದನ್ನ ಯಾವ ತರ ಅನುಸಂಧಾನಕ್ಕೆ ತರಬೇಕು, ಆಚರಣೆಗೆ ತರಬೇಕಂತ ಅನ್ನೋ ವಿಷಯ ಬಗ್ಗೆ ನಾವು ಈ ಲಾಸ್ಟ್ ಒಂದು ವಾರದಿಂದ ಮಾತಾಡ್ತಾ ಇದ್ದೀವಿ. ರಿಚುವಲ್ಸ್ ಆಫ್ ಯುನಿಟಿ, ನಮ್ಮಲ್ಲಿ ಯುನಿಟಿ ಬೇಕೇ ಬೇಕು. ಅಂದ್ರೆ ನಾವೆಲ್ಲರೂ ಒಂದಾಗಿ ಒಂದು ಸಮಾಜವನ್ನ ಬಲಿಷ್ಠವಾಗಿ ಮಾಡಿಕೊಂಡು ನಾವು ಮುಂದೆ ಹೋಗ್ಲೇಬೇಕು. ಯುನಿಟಿ ನಮ್ಮ ಐಡೆಂಟಿಟಿ. ಅಂದ್ರೆ ಈ ನಮ್ಮ ಒಗ್ಗಟ್ಟೇನಿದೆಯಲ್ಲ, ಇದೇ ನಮ್ಮ ಗುರುತು. ನಾವು ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ಅದರಿಂದ ನಾವೊಂದು ಗುರುತನ್ನ ನಾವು ಸೂಚಿಸಬಹುದು. ಹಾಗಾಗಿ ನಾವು ಮಾಡ್ತಕ್ಕಂಥ ಆಚರಣೆ, ನಿಯಮಗಳನ್ನ, ವ್ರತಗಳನ್ನ ಯಾವ ತರ ನಾವು ನಮ್ಮ ಯುನಿಟಿಗಾಗಿ, ನಮ್ಮ ಈ ಸಮಾಜದ ಏಳಿಗೆಗಾಗಿ ಉಪಯೋಗಿಸಬಹುದು ಅಂತ ಹೇಳೋ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತಿನ ವಿಷಯದಲ್ಲಿ ನೋಡ್ಬೇಕಾಗಿದ್ದು ಅಂದ್ರೆ ಧಿಯೋ ಯೋನ ಪ್ರಚೋದಯ. ಇದು ಸಾಮಾನ್ಯವಾಗಿ ಹೆಣ್ಮಕ್ಳು ಹೇಳೋದಿಲ್ಲ, ಅದಕ್ಕೆ ನಾನು ಮೊದಲಿಗೆ ಹೇಳಿದೆ ಪುರುಷರು ಮಾಡಬಹುದಂತ ಅತ್ಯಂತ ಸುಲಭವಾದ ಕಾರ್ಯ. ಇದಕ್ಕೆ ಸಾಕಷ್ಟು ಪುಸ್ತಕಗಳು ಈ ಗಾಯತ್ರಿ ಜಪದ ಮೇಲೆ ಬಂದಿವೆ. ಗಾಯತ್ರಿ ಜಪದ ಮಹತ್ವ ಎಲ್ಲರಿಗೂ ಗೊತ್ತು. ಮತ್ತೆ ಗಾಯತ್ರಿ ಜಪದಿಂದಲೇ ಒಬ್ಬ ಬಾಲಕ, ಶೃಂಗಿ ಅನ್ನೋ ಬಾಲಕ ಪರೀಕ್ಷಿತ್ ಮಹಾರಾಜನಿಗೆ ಶ್ರಾಪ ಕೊಟ್ಟಿದ್ದು ಯಾವ ತರ ಕಾರಣ ಆಯ್ತು, ಯಾವ ತರ ಸತ್ಯವಾಯಿತು ಅನ್ನೋದು ವಿಷಯಗಳು ನಮ್ಗೆಲ್ಲಾ ಗೊತ್ತಿದೆ. ಆದರೆ ಅನುಸಂಧಾನ ಪೂರ್ವಕವಾಗಿ ನಾವು ಗಾಯತ್ರಿ ಜಪ ಮಾಡೋದು ತುಂಬಾ ಮಹತ್ವ. ಮತ್ತು ಗಾಯತ್ರಿ ಜಪದಲ್ಲಿ ಬರ್ತಕ್ಕಂತ ಒಂದು ಪಾದ ಅಂದ್ರೆ ಇದು ಧಿಯೋ ಯೋನ ಪ್ರಚೋದಯ. ಅಂದ್ರೆ ಆ ದೇವರೇ ನಮ್ಮೆಲ್ಲರಿಗೂ ಬುದ್ಧಿಯನ್ನ ಕೊಡ್ತಾನೆ. ಅಂದ್ರೆ ನನಗೆ ಒಳ್ಳೆ ಬುದ್ಧಿಯನ್ನ ಕೊಡು ಅಂತ ಹೇಳಿ ಇಲ್ಲಿ ಬೇಡ್ಕೊಳ್ಳೋದಿದೆ. ಸತ್ಯವಾದಂತಹ ಬುದ್ಧಿ, ಒಳ್ಳೆಯ ಬುದ್ಧಿ ಮತ್ತು ಶಾಂತವಾದ ಬುದ್ಧಿ ಮತ್ತು ಸಂತೋಷದ ಬುದ್ಧಿ. ಬುದ್ಧಿಯಲ್ಲಿ ಸಾಕಷ್ಟು ವಿಧಗಳಿವೆ. ನಾವು ಜೀವನದಲ್ಲಿ ಅನುಭವಿಸ್ಬೇಕಾದ ಏನೇನು ಅನುಭವಿಸ್ತಾ ಇರೋ ಕಷ್ಟಗಳಿದೆಯಲ್ಲ, ಈ ಕಷ್ಟಗಳ ವಿರುದ್ಧವಾದಂತಹ ಬುದ್ಧಿಯನ್ನ ನಾವು ಬೇಡಬೇಕು. ಅಂದ್ರೆ ಇವತ್ತು ನಮಗೆ ಖಿನ್ನತಾ ಸ್ವಭಾವ ಇದೆ, ಅಂದ್ರೆ ಸ್ಯಾಡಿಸ್ಟ್ ನೇಚರ್ ಇದೆ. ಆ ಖಿನ್ನತಾ ಸ್ವಭಾವ ಹೋಗ್ಬೇಕು ಅಂತಕ್ಕಂಥ ಬುದ್ಧಿ ಕೊಡು. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆಯವರ ದೂಷಿಸಬೇಕಂತ ಒಂದು ಬುದ್ಧಿ ಇರ್ತದೆ ಕೆಲವರಿಗೆ. ಅಂತಹ ಬುದ್ಧಿ ಹೋಗುವ, ಅದನ್ನ ಆ ತರ ಆಗದೆ ಇರ್ತಕ್ಕಂಥ ಬುದ್ಧಿ ಕೊಡು. ಅಥವಾ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲೇ ಪರಸ್ಪರ ಒಂಥರ ದ್ವೇಷ ಮನೋಭಾವ ಬರ್ತದೆ.
ಇದನ್ನ ಆ, ನಮ್ಮ ಕನ್ನಡ ಸೀರಿಯಲ್ದಲ್ಲಿ ಆಗ್ಲಿ ಬೇರೆ ಬೇರೆ ಟಿವಿ ಸೀರಿಯಲ್ದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ತಾಯಿ ಮಗಳಿಗೆ ಹೇಟ್ ಮಾಡ್ತಿರ್ತಾಳೆ, ಮಗಳು ತಾಯಿಗೆ ಹೇಟ್ ಮಾಡ್ತಿರ್ತಾಳೆ, ಈ ತರ. ಅಲ್ಲಿ ಅವ್ರು ತೋರಿಸ್ತಿರೋದು ಅಂದ್ರೆ ಅತಿ ಪ್ರಚಾರಗೋಸ್ಕರ ಮಾಡ್ತಾರೆ. ಈ ತರ ಒಂದು ಕಲ್ಪನೆಯನ್ನ ಅವರು ಎಲ್ಲರಲ್ಲೂ ಹುಟ್ಟಾಕಿಸಿ ಅವರ ಸಮಾಜ ಒಡೆಯುವ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಇದರ ವಿರುದ್ಧವಾದ ಕೆಲಸವನ್ನ ನಾವು ಮಾಡಬೇಕು. ಏನು ಅಂದ್ರೆ, ನಮ್ಮ ಮನೆಯಲ್ಲಿ ಯಾರಿಗೋ ಒಬ್ರು ವಯಸ್ಸಾದ್ರೂ ಒಬ್ರು ಅಜ್ಜಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವಳು ನೋಡಿದ್ರೇನೆ ಬೆಳಿಗ್ಗೆ ನಮ್ಗೆ ಒಂಥರ ತಲೆ ಕೆಡಿಸುತ್ತೆ. ಇವಳು ಯಾವಾಗ ಹೋಗ್ತಾಳೋ ಏನೋ, ಅಥವಾ ಇವಳು ಎಲ್ಲ ಹೊಲಸು ಮಾಡ್ತಾಳೆ, ತಂತ ಕೆಲಸ ಮಾಡಲ್ಲ, ಈ ತರ ಏನೋ ಒಂದು ಭಾವನಾ ಬರ್ತಿರ್ತದೆ. ಅದು ಬರಬಾರ್ದು ಅಂತಲ್ಲ, ಬರೋ ಭಾವನಾ ಸಹಜ. ಇದು ಬರಬಾರ್ದು ಅಂತಕ್ಕಂಥ ಬುದ್ಧಿಯನ್ನ ಪ್ರಚೋದನೆ ಮಾಡುವಂತ ನಾವು ದೇವರಲ್ಲಿ ಕೇಳಬೇಕು. ಈಗ ಈ ತರ ಅಂದ್ರೆ ಈಗ ಆಮೇಲೆ ಅಸೂಯೆ ಭಾವನೆ ಇರ್ತದೆ. ಯಾರೋ ಒಬ್ರು ಏನೋ ಒಂದು ವಿಷಯವನ್ನ ಗಳಿಸ್ಕೊಂಡ್ರು, ಅಥವಾ ಈಗ ನಮ್ಮ ಬಳಗದಲ್ಲಿ ಯಾರಿಗೋ ಒಬ್ಬರಿಗೆ ಒಂದೇನೋ ಉತ್ತಮವಾದಂತ ಜಾಬ್ಸ್ ಇತ್ತು, ಅವ್ರ ಮನೆ ತಗೊಂಡ್ರು, ಅವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ನಮಗೆ ಸಂಕಟ, ನಾವು ತಗೊಂಡಿಲ್ಲ ಅವ್ರು ತಗೊಂಡ್ರು ಅಂತೇಳಿ. ಈ ತರ ಭಾವನೆಗಳನ್ನು ಹೋಗ್ಬೇಕು ಅಂತ ಹೇಳಿ ನಾವು ಆ ಗಾಯತ್ರಿ ಜಪದಲ್ಲಿ ಬೇಡಬೇಕಂತೆ. ಇದು ಬೇಡದಿಂದ ಅಥವಾ ಈ ಅನುಸಂಧಾನ ಇಟ್ಕೊಂಡು ಮಾಡಿದ್ರೆ ನಮಗೆ ಬೆನಿಫಿಟ್ ಜಾಸ್ತಿ. ಅಂದ್ರೆ ಈ ಭಾವನೆಗಳು ಹೋದಷ್ಟು ನಾವು ಸುಖದಿಂದ ಇರ್ತೀವಿ. ಅದ್ರ ಸೊಲ್ಯೂಷನ್ ಎಲ್ಲಿದೆ ಅಂದ್ರೆ, ಈ ನಾವು ಪಡೋ ಸುಖದಲ್ಲಿ ಸೊಲ್ಯೂಷನ್ ಇದೆ. ಆಕ್ಚುಲಿ ಆ ವಿಷಯ ಲಬ್ಧದಲ್ಲಿ ಸುಖ ಇಲ್ಲ. ಇವತ್ತು ನಾನು ಮತ್ತವರಿಗೆ ಮನೆ ಸಿಕ್ತು, ನನಗೊಂದು ಮನೆ ಕೊಡು ಅಂತ ಬೇಡಿದ್ರೆ ನಂಗೆ ಮನೆ ಮರುದಿವ್ಸ ಸಿಗ್ಬಹುದು, ಮ್ಯಾಜಿಕಲಿ ಅದು ಹ್ಯಾಪನ್ ಆಗ್ಬೋದು. ಆದ್ರೆ ಅದರಿಂದ ನಾವು ಸುಖದಿಂದ ಇರ್ತೀವಾ ಇಲ್ವಾ ಅನ್ನೋದು ಗ್ಯಾರಂಟಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಅದು ಇಲ್ಲದೆ ಇದ್ರೂ ಕೂಡ ಸುಖ ಬೇಕು ಅಂತಕ್ಕಂಥದ್ದು ನಾವು ಪರಮಾತ್ಮನಲ್ಲಿ ಬೇಡ್ಕೋಬೇಕು, ಒಂದು ದೇವರಲ್ಲಿ ಬೇಡ್ಕೋಬೇಕು. ಇದು ಒಂದು ಭಾಗ. ಇದು ನನ್ನ ಸ್ವಂತ ಆಯ್ತು ಅಂದ್ರೆ ನನಗೆ ಬೇಡ್ಕೊಂಡೆ, ಇದರಲ್ಲಿ ಒಂದು ಸೆಲ್ಫಿಶ್ನೆಸ್ ಇತ್ತು ಅಂದ್ರೆ ನನ್ನ ಸಲುವಾಗಿ ನಾನು ಎಲ್ಲ ಬೇಡ್ಕೊಂಡೆ. ಈ ಧಿಯೋ ಯೋನಃ ಪ್ರಚೋದಯಲ್ಲಿ ನಹ ಅಥವಾ ನಾ ಅಂತ ಒಂದು ಶಬ್ದ ಇದೆಯಲ್ಲ, ಇದು ವಿರುದ್ಧ ಪದ. ಅಂದ್ರೆ ನ ಕರೋಮಿ, ನ ಜಾನಾಮಿ ಅಂದ್ರೆ ತಿಳಿದಿಲ್ಲ, ಮಾಡಿಲ್ಲ, ಈ ತರ ಹೆಂಗ್ ನ ಯೂಸ್ ಮಾಡ್ತಾರಲ್ಲ, ಹಂಗ ಧಿಯೋ ಯೋನಃ ಪ್ರಚೋದಯ ಅಂದ್ರೆ ನನಗೆ ಪ್ರಚೋದನೆ ಮಾಡಬೇಡ ಅಂತ ಪ್ರಶ್ನೆ ಕೇಳ್ಬೇಕಂತೆ. ಅಂದ್ರೆ ಅನುಸಂಧಾನ ಏನು, ಕೆಟ್ಟ ಬುದ್ಧಿ ಪ್ರಚೋದನೆ ಮಾಡಬೇಡ, ಕೆಟ್ಟದ್ ಮಾಡ್ಸಕ್ ಪ್ರಚೋದನೆ ಮಾಡಬೇಡ, ಈ ತರ ಏನಿದೆ ಅವೆಲ್ಲ ಒಂದಾಯ್ತು. ಇದು ಒಂದ್ ಅರ್ಥ. ಇನ್ನೊಂದು ಅರ್ಥ ಅಂದ್ರೆ, ನನಗೆ ಬಿಟ್ಟು ನನ್ನ ಮನೆಯಲ್ಲಿ ಬೇರೆಯವರಿಗೆ ಪ್ರಯೋಜನವನ್ನ ಮಾಡು, ನನ್ನ ಮನೆಯಲ್ಲಿ ಬೇರೆಯವರಿಗೆ ಬುದ್ಧಿಯನ್ನ ಪ್ರಚೋದನೆ ಮಾಡು ಅಂತ ಬೇಡ್ಬೇಕಂತೆ. ಅಂದ್ರೆ ನಾನು ನನ್ನ ಪರ್ಸನಲ್ ದಿಂದ ಬಿಟ್ಟು ನಾನು ನೆಕ್ಸ್ಟ್ ಸರ್ಕಲ್ ನಲ್ಲಿ ಹೋಗ್ತಿದ್ದೀನಿ. ಇದಕ್ಕೆ ನಾವು ಮಧ್ವ ಮ್ಯಾಚುರಿಟಿ ಮಾಡಲ್ ಅಂತ ಹೇಳ್ತೀವಿ. ನನ್ನ ಪರ್ಸನಲ್ ಬಿಟ್ಟು ನಾನು ನನ್ನ ಕುಟುಂಬದವ್ರನ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಕುಟುಂಬದಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಕೊಡಪ್ಪ. ನನ್ನ ಮಗ ನನ್ನ ಜೊತೆ ಹಠ ಮಾಡ್ತಾನೆ, ಅವನಿಗೆ ಒಳ್ಳೆ ಬುದ್ಧಿ ಕೊಡು, ಹಠ ಮಾಡದೇ ಇರೋ ತರ ಬುದ್ಧಿ ಕೊಡು. ನಮ್ಮ ತಂದೆ ನನಗೇನೋ ಬೈತಾ ಇರ್ತಾರೆ, ಅವ್ರು ಬೈಯದೇ ಇರ್ತಂಗ ಅಥವಾ ಅವ್ರ ಕಡೆಯಿಂದ ಬಯಸ್ಕೋಬೇಡ್ದಂತಕ್ಕಂಥ ಬುದ್ಧಿನ ನಂಗೆ ಕೊಡು, ಈ ತರ ಅದು ಕೇಳ್ಬೇಕಂತೆ. ಇನ್ನು ನಹ ಅಂತ ಮತ್ತೆ ಯೂಸ್ ಮಾಡಿದಾಗ, ನನ್ನ ಫ್ಯಾಮಿಲಿ ಬಿಡಪ್ಪ ದೇವರೇ, ನನ್ನ ಅಕ್ಕಪಕ್ಕದ ಮಾಧ್ವರಿಗೆ, ನನ್ನ ಅಕ್ಕಪಕ್ಕದವರಿಗೆ ಒಳ್ಳೇದಾಗ್ಲಿ ಅಂತ ಬಿಡ್ಕೋಬೇಕಂತೆ. ನಹ ಅಂತೇಳಿ ನನ್ನ ಅಕ್ಕಪಕ್ಕದವರಲ್ಲ, ನನ್ನ ಬಳಗದವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಬಳಗದಲ್ಲಿ ಯಾರೊಬ್ರು ಬಡವರು ಇರ್ತಾರೆ, ಯಾರಿಗೋ ಒಬ್ರು ರೋಗಿಷ್ಠಿರ್ತಾರೆ, ಯಾರಿಗೋ ಒಬ್ರು ತುಂಬಾ ಹಿಂದ್ ಬಿದ್ದಿರ್ತಾರೆ, ನಾವೆಲ್ಲ ಮುಂದ್ ಬಂದಿರ್ತೀವಿ. ಅವರಲ್ಲಿ ಇರ್ತಕ್ಕಂಥ ದ್ವೇಷ, ಅಸೂಯೆ ಅಥವಾ ನೆಗೆಟಿವಿಟಿನೇ ನಮ್ಗೆ ಇವತ್ತು ಸಾಕಷ್ಟು ಕಾಡ್ತಾ ಇರುತ್ತೆ. ಅದು ಆಗ್ಬಾರ್ದು ಅಂದೇನು, ಅದನ್ನ ದೇವರಲ್ಲಿ ಬಿಡ್ಕೋಬೇಕು. ಧಿಯೋ ಯೋನ ಪ್ರಚೋದಯ ಅಂತ. ಹೀಗೆ ಮೇಲೆ ಹೋಗ್ತಾ ಹೋಗ್ತಾ ಮೊನ್ನೆ ಸ್ವಾಮೀಜಿಗಳು ಒಂದು ಉತ್ತಮವಾದ ಚಿಂತನೆಯನ್ನು ಹೇಳಿದ್ರು. ಏನು ಅಂದ್ರೆ, ಧಿಯೋ ಯೋನ ಪ್ರಚೋದಯ ಅಂದ್ರೆ ನಾವು ಇವತ್ತು ಯಾರು ಒಳ್ಳೆ ರಾಜಕಾರಣಿಗಳನ್ನ ಓಟ್ ಹಾಕಲ್ಲ ಅಂತ ನಾವು ಅನ್ಬಾರ್ದಂತೆ. ಅದ್ರ ಬದ್ಲಿ ಎಲ್ಲರಿಗೂ ಒಳ್ಳೆಯವರನ್ನ ಆರಿಸುವಂತ ಬುದ್ಧಿ ಕೊಡಪ್ಪ ಅಂತೇಳಿ ನಾವು ಗಾಯತ್ರಿ ಶಬ್ದದಲ್ಲಿ ಬಿಡ್ಕೋಬೇಕಂತೆ. ಎಂತಹ ಉತ್ತಮವಾದ ಚಿಂತನೆ. ಈ ಚಿಂತನೆಗಳನ್ನು ನಾವು ಡೈಲಿ ಅಳವಡಿಸ್ಕೊಂಡ್ರೆ, ಇದು ತುಂಬಾ ಸಿಂಪಲ್ ಆಗಿ ಡೈಲಿ ಅಳವಡಿಸ್ಕೊಂಡ್ಬಿಟ್ರೆ, ನಾವು ನಮ್ಮ ಮನೆಯಲ್ಲಿ ಕೂತಲ್ಲೇ, ನಮ್ಮ ಪ್ರೇಯರ್ದಲ್ಲೇ ನಾವು ಉತ್ತಮವಾದಂತ ನಮ್ಮ ಮನೆಯನ್ನ, ನಮ್ಮ ಪರ್ಸನಲ್ ಸ್ವಾಸ್ಥ್ಯವನ್ನ, ನಮ್ಮ ಕುಟುಂಬದನ್ನ, ನಮ್ಮ ಬಳಗದ ಮತ್ತು ನಮ್ಮ ದೇಶದ ಉತ್ತಮವಾದ ಹಿತವನ್ನ ಬಯಸ್ಬೋದು. ಆದ್ದರಿಂದ ನಾವು ಮಾಡ್ತಕ್ಕಂಥ ಆಚರಣೆಗಳು ಇದು ಅರ್ಥಪೂರ್ಣವಾಗಿ, ಇದರಿಂದ ಯುನಿಟಿ, ಇದರಿಂದ ಉತ್ತಮವಾದ ಪ್ರಾಸ್ಪರಿಟಿ, ಇಂದ ಉತ್ತಮವಾದಂತ ಸಕ್ಸಸ್ ನಮ್ಗೆಲ್ಲರಿಗೂ ಬರ್ಬೇಕಂತ ಈ ತರ ಚಿಂತನೆಗಳನ್ನ ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದನ್ನ ನಾವು ಹೆಚ್ಚೆಚ್ಚು ಒತ್ತು ಕೊಟ್ಟು ನಾವು ಅಳವಡಿಸ್ಕೊಳ್ಳೋದಲ್ಲದೆ ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಬಳಗದವರಿಗೂ ಕೂಡ ಈ ವಿಷಯಗಳನ್ನ ಯಥಾವತ್ತಾಗಿ ನಮ್ಗೆ ಎಷ್ಟು ತಿಳಿದಿದೋ ಅಷ್ಟೇ ಬೇರೆಯವರಿಗೆ ತಿಳಿಸಿ ಅವರಿಗೂ ಕೂಡ ಈ ತರ ಪ್ರಯೋಜನವನ್ನ ಉಂಟು ಮಾಡೋಣ ಅಂತ ಹೇಳ್ತಾ ಇವತ್ತು ಬೋಧಿಯನ್ನ ಸಮರ್ಪಣೆ ಮಾಡ್ತಿದ್ವಿ. ಕೃಷ್ಣಾರ್ಪಣ ವಸ್ತು. ಓವರ್ ಟು ಶ್ರೀಶಾ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ.
श्रीमन्मध्वमते हरिपरतरः सत्यं जगत्तत्त्वतो श्रीमन्मध्वमते हरिभरतरः सत्यं जगत्तत्त्वतो भिन्ना जीवगणा हरेरनुचरा नीचोच्च भावङ्गता भिन्ना जीवगणा हरेरनुचरा नीचोच्चभावङ्गता मुक्तेर्नैज सुखानुभूतिरमला भक्तिश्च तत्साधनम् मुक्तेर्नैजसुखानुभूतिरमला भक्तिश्च तत्साधनम् हेक्षादित्रितयं प्रमाण अखिला आम्नायैकवेद्यो हरिः यक्षादित्रितयं प्रमाणाखिला नामैकवेद्यो हरिः हरि सर्वोत्तम वायु जीवोत्तम हरि सर्वोत्तम वायुजीवೋತ್ತಮ. So today's ಒಂದು ಚಿಂತನೆಯನ್ನ like ಒಂದು ಚಿಂತನೆಯನ್ನ ನಾವು ಎಲ್ಲರೂ ಮಾಡೋಣ. ಏನಂದ್ರೆ ನಾವಿಲ್ಲಿ ಇಷ್ಟೇ ಜನ 4 ಜನ ಇರ್ಬೋದು, 5 ಜನ ಇರ್ಬೋದು, 10 ಜನ ಇರ್ಬೋದು, ನಾವು ಜಾಯಿನ್ ಆಗ್ತಾ ಇದ್ದೀವಿ. ಇದು 38ನೇ ಶಾಖಾ ಪ್ರೇಯರು. ಇದು ಅತ್ಯಂತ ಪುಣ್ಯವಾದ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರಿಗೂ ನೆಗೆಟಿವಿಟಿ ಬೇಡ. ಯಾಕೆಂದ್ರೆ ಏನಪ್ಪಾ ನಾವು 4 ಜನ ಮಾಡ್ತಿದೀವಿ ಈ ತರ ಭಾವನೆ ಬರೋದು ಬೇಡ. 4 ಜನ ಒಳ್ಳೆ ಕೆಲಸ ಮಾಡಿದ್ರು ಸಾಕು, 40 ಜನ ಒಳ್ಳೆ ಕೆಲಸ ಮಾಡಿದ್ರು ಸಾಕು. ಆದ್ರೆ ನಾವು ಈ ಮಾಡ್ತಾ ಕೆಲಸ ಅತ್ಯಂತ ಉತ್ತಮವಾದಂತು, ಅತ್ಯಂತ ಮಹತ್ವವಾದಂಥದ್ದು ಮತ್ತು ಇದು ಅತ್ಯಂತ ದೇವರಿಗೆ ಪ್ರೀತಿಯಾದಂತ ಕೆಲಸ. ಆದ್ದರಿಂದ ಈ ಕೆಲಸವನ್ನು ಕೂಡ ನಾವೆಲ್ಲರೂ ಅಹಂಕರ್ತ ಹರಿಕರ್ತ ಇದು ಪರಮಾತ್ಮ ಮಾಡಿಸಿದ ಅಂತ ಹೇಳಿ ಅವನಿಗೆ ಇದನ್ನ ಸಮರ್ಪಣೆಯನ್ನ ಮಾಡಬೇಕು. So today's health tip is like we have to always waking up in the early is always good, like in a Brahmi Muhurta, that where you will get a more concentration and more focus. Whatever you study, it will be helpful for your future. So to wake up early, you have to go early to bed. So we'll try to close all our digital screens by 8:30, and we'll have a lighter dinner, and we'll go to the bed, and we'll definitely plan what the book we're going to read in the tomorrow's morning when we wake up. So Vishnu Preranaya, Vishnu Preranaya, Vishnu Preranaya, Vishnu Preranaya.